ಸರ್, ಇದೇ ತಿಂಗಳು 7ನೇ ತಾರೀಕು 4ನೇ ತಿಂಗಳು 2026ರಂದು ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ನೀರಿನ ಮೇಲೆ ಹೋರಾಟಗಳು ನಡೀತಾ ಇದೆ, ಆ ಹೋರಾಟಗಳನ್ನ ಒಳಗೊಂಡಂತೆ ನಮ್ಮದು ಕೂಡ ಇದೇ ತಿಂಗಳು ಚಿಕ್ಕಬಳ್ಳಾಪುರ ಶನಿಮಹಾತ್ಮ ದೇವಸ್ಥಾನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಪಾದಯಾತ್ರೆ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದು ಮತ್ತು ಈ ನೀರಿನ ಏನು ಕಲುಷಿತ ನೀರು ನಮಗ್ ಬರ್ತಾ ಇದೆ, 3ನೇ ಹಂತದ ಶುದ್ಧೀಕರಣ ಮಾಡ್ದಿರಾ, ಟರ್ಷರಿ ಟ್ರೀಟ್ಮೆಂಟ್ ಏನ್ ಮಾಡ್ದಿರಾ, ಕೊಳಚೆ ನೀರ್ನ ನೇರವಾಗಿ ಏನ್ ನಮ್ ಕೆರೆಗಳಿಗೆ ಹರಿಸ್ತಾ ಇದ್ದಾರೆ, ಅದನ್ನ ವಿರುದ್ಧ ಮತ್ತು ಕೃಷ್ಣಾ ನದಿ ನೀರನ್ನ ನಮಗೆ ಚಿಕ್ಕಬಳ್ಳಾಪುರ ಏನು ನಮ್ಮ ಪಕ್ಕದ ಜಿಲ್ಲೆ ಗಡಿ ಭಾಗ ಜಿಲ್ಲೆ ಲೇಪಾಕ್ಷಿವರೆಗೂ ಕೃಷ್ಣಾ ನದಿ ನೀರು ಬಂದಿದೆ. ಆ ನೀರನ್ನ ನಮ್ ಚಿಕ್ಕಬಳ್ಳಾಪುರ ಹಾಗೂ ನಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹರಿಸ್ಲಿ ಅಂತ ಒತ್ತಾಯವನ್ನು ಮಾಡ್ತಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವ್ರಿಗೆ ನಾವು ಮನವಿ ಪತ್ರವನ್ನು ಕೊಡುವಂತ ಕೆಲಸ 7ನೇ ತಾರೀಕು ಮಾಡ್ತಾ ಇದೀವಿ ಸರ್. ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದೆ ಹಾಗೂ ನಮ್ಮ ಜಿಲ್ಲೆಯಲ್ಲಿರುವ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಪಕ್ಕದ ಜಿಲ್ಲೆಯ ಸಂಘ ಸಂಸ್ಥೆಗಳನ್ನು ಕೂಡ ಕರೆಯುವಂತ ಕೆಲಸ ಮಾಡ್ತೀವಿ. ಈಗ ನೀವು ಏನು ಈ 3ನೇ ಹಂತದ 2ನೇ ಹಂತದ ಹೋರಾಟ ಅನ್ಸುತ್ತೆ, 3ನೇ ಹಂತದ ಹೋರಾಟ ಸರ್. ಈಗ ಇವರು ಏನು ಸರ್ಕಾರದಿಂದ ಏನು ವ್ಯವಸ್ಥಿತವಾಗಿ ಅವರು ಒಂದು ವಿಜ್ಞಾನಿಗಳನ್ನ ಕೂರಿಸ್ಕೊಂಡು ವರದಿಯನ್ನ ಕೊಟ್ಟಂತ ಕೆಲಸ ಆಯ್ತು. ನೀವು ಈಗ ಮಾಡ್ತಾ ಇರುವಂತಹ ಹೋರಾಟದಲ್ಲಿ ವೈಜ್ಞಾನಿಕವಾಗಿ ಇದಕ್ಕೆ ಏನಾದ್ರು ಕಾರಣ ಕೊಡುವಂತಹ ಕೆಲಸಗಳನ್ನು ಮಾಡ್ತೀರಾ? ಖಂಡಿತ ಸರ್, ಎಲ್ಲಾ ವರದಿಗಳನ್ನು ಕೂಡ ತರಿಸ್ಕೊಂಡಿದೀವಿ. ನಮ್ಮ ಮನೆಯಲ್ಲಿರೋರು ನಮ್ಮ ಪರನೇ ಮಾತಾಡ್ತಾ ಇರೋ ಹೊರತು ಬೇರೆಯವ್ರ ಪರ ಮಾತಾಡಲ್ಲ. ಹಂಗಾಗಿ ಸರ್ಕಾರ ಅವರೇ ರಚನೆ ಮಾಡ್ಕೊಂಡಿರೋಂತ ಸಮಿತಿ ಏನಿದೆ ಅವ್ರ ಪರ ಹೇಳಿಕೆಯನ್ನು ಕೊಟ್ಟಿದೆ. ಈಗ ಇದಕ್ಕೆ ನೀವು ವೈಜ್ಞಾನಿಕವಾಗಿ ಅವರಿಗೆ ಈ ನೀರು ಕುಡಿಯೋದಕ್ಕೆ ಅಥವಾ ಈ ಬಳಸಿದ್ರೆ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ ಅನ್ನುವಂತಹ ಅದಕ್ಕೆ ವೈಜ್ಞಾನಿಕವಾಗಿ ಏನಾದ್ರೂ ನಿಮ್ಮ ಮನವಿ ಪತ್ರದ ಜೊತೆಗೆ ವರದಿಯನ್ನು ಕೊಡುವಂತಹದ್ದು ಏನಾದ್ರೂ ಇದೆಯಾ? ವರದಿನೂ ಕೊಡ್ತೀವಿ, ವೈಜ್ಞಾನಿಕವಾಗಿ ಇಲ್ಲಿನ ಸಮಸ್ಯೆಗಳನ್ನು ಕೂಡ ಎತ್ತಿ ಹಿಡಿತೀವಿ. ಏನೇನ್ ಇಲ್ಲಿ ಸಮಸ್ಯೆಗಳಾಗಿದೆ ಪ್ರತಿಯೊಂದು ಕೂಡ ಜನರ ಗಮನಕ್ಕೂ ಇದೆ, ಸರ್ಕಾರದ ಗಮನಕ್ಕೂ ಇದೆ. ಅವರೇ ಒಂದ್ಸಲ ಹೇಳ್ತಾರೆ ಇದು ಕುಡಿಯೋಕೆ ಯೋಗ್ಯ ಅಲ್ಲ, ಅಂತರ್ಜಲ ವೃದ್ಧಿಗೆ ಅಂತ ಹೇಳ್ತಾರೆ. ಈಗ ಜಾನುವಾರುಗಳಾಗಿರ್ಬೋದು, ನಮ್ಮ ಪಕ್ಷಿ ಪ್ರಾಣಿಗಳಾಗಿರ್ಬೋದು, ಇವೆಲ್ಲ ಯಾವ ನೀರು ಕುಡಿಬೇಕು ಸರ್? ಹಂಗಾದ್ರೆ ಸರ್ ಅವ್ರು ಹೇಳ್ತಾರೆ ಸರ್, ಈಗ ಇದು ಆಗ್ಬೇಕು, ಕ್ಲಿಯರ್ ಆಗ್ಬೇಕು. ಕೃಷ್ಣಾ ನದಿ ನೀರು ಅಂತಂದ್ರೆ ಈ ನೀರಿನ ಜೊತೆಗೆ ಬಿಡೋದಾ ಹೆಂಗೆ ಸರ್ ಅದು? ಸರ್, ಏನ್ ಆ ನೀರ್ ಬಂದ್ರೆ ಈ ನೀರ್ ಎಷ್ಟೊತ್ತು ಸರ್? ಒಂದ್ 3 ತಿಂಗಳು ನೀರ್ ಬಿಡ್ಲಿಲ್ಲ ಅಂದ್ರೆ ಈ ರಚ ನೀರ್ ಅದೇ ಕೆರೆಗಳೇ ಇಂಗಿತ ಆಗೋಗ್ತದೆ. ಆಚೆಗೆ ಕಾಲುವೆಗಳ ಮುಖಾಂತರ ಆಚೆಗಳಿಗೆ ಬಿಟ್ರು ಬತ್ತಿ ಹೋಗ್ತದೆ. ಈಗ ಹೆಂಗು ಬೇಸಿಗೆ ಕಾಲ ಇದೆ, ಹೊರಗಡೆಗೆ ಬಿಟ್ರೆ ಕಾಲುವೆಗಳೆಲ್ಲ ಬತ್ತಿ ಹೋಗ್ತದೆ. ಶುದ್ಧ ನೀರನ್ನ ನೇರವಾಗಿ ನಾವು ಕೆರೆಗಳಿಗೆ ಹರಿಸಬಹುದು. ಅವಾಗ ತಂದಿರುವಂತ ಪೈಪ್ ಲೈನ್ ಮತ್ತು ಅದರ ಮುಖಾಂತರ ಬರುವಂತ ನೀರು ನಿಲ್ಲಿಸಬೇಕು ಅಂತ ನೀವು ಹೇಳ್ತೀರಾ? ಹೌದು, ಖಂಡಿತ. ಸರಿ, ಕೂಡ ಕುಡಿಯಬಹುದು ಈ ನೀರು, ಯಾವುದೇ ಸಮಸ್ಯೆ ಇಲ್ಲ. ಮತ್ತೆ ಒಂದು ವರದಿಯಲ್ಲಿ ಬೇಡ ಅಂತ ಹೇಳ್ತಾರೆ, ಒಂದು ವರದಿಯಲ್ಲಿ ಕುಡಿಬಹುದು ಅಂತ ಹೇಳ್ತಾರೆ. ಅವ್ರು ಯಾವ ನಿಲುವು ಮೇಲೆ ಇದ್ದಾರೆ ಹಂಗಾದ್ರೆ? ಅದೇ ನೀವು ಈಗ ಪ್ರಶ್ನೆ ಮಾಡ್ಬೇಕು. ಅದೇ ಸರ್, ಈಗ ಅವ್ರು ಯಾವ ನಿಲುವು ಮೇಲೆ ಇದ್ದಾರೆ? ಒಂದ್ಸಲ ಬೇಕು ಅಂತಾರೆ, ಒಂದ್ಸಲ ಬೇಡ ಅಂದ್ಮೇಲೆ ಅವ್ರು ಯಾವ ನಿಲುವು ಮೇಲೆ ಇದ್ದಾರೆ? ಹಂಗಾಗಿ ನಮ್ಮ ಒತ್ತಾಯ ಏನಿದ್ರು ಈ ಕಲುಷಿತ ನೀರು ಏನ್ ಬರ್ತಾ ಇದೆ ಇದು ಶೀಘ್ರವಾಗಿ ನಿಲ್ಬೇಕು. 3ನೇ ಹಂತ ಶುದ್ಧೀಕರಣ ಆಗಿನೇ ಈ ನೀರು ನಮಗ್ ಕೊಡ್ಬೇಕು. ಅದರ ಹೊರತುಪಡಿಸಿ ನಮ್ಮ ಗಡಿ ಭಾಗದ ಆಂಧ್ರ ಜಿಲ್ಲೆಯಲ್ಲಿ ಏನು ನಮ್ಮ ಕೃಷ್ಣಾ ನದಿ ನೀರು ಹರಿತಾ ಇದೆ, ಆ ಅಮೃತ ನೀರನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ ಹರಿಸಬೇಕು. ಅದೇ ರೀತಿ ನಮ್ಮ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಕೂಗಾಳಿತೆ ದೂರದಲ್ಲಿರುವಂತ ಕೇತನಹಳ್ಳಿ ಫಾಲ್ಸ್ ಪ್ರಸಿದ್ಧಿಯಾಗಿದೆ. ಫಾಲ್ಸ್ ಹೆಚ್ಚೆಚ್ಚುವಾಗಿ ಮಳೆಗಾಲದಲ್ಲಿ ನೀರು ಬರುತ್ತೆ. ಆ ನೀರು ನಮ್ಮ ಪಕ್ಕದ ರಾಜ್ಯಗಳಿಗೆ ಒಳ ಹರಿವಿನ ಮುಖಾಂತರ, ಹೊರ ಹರಿವು ಮುಖಾಂತರ ಹೊರಗಡೆ ಹೋಗ್ತಾ ಇದೆ. ಆ ನೀರನ್ನ ಒಂದು ಮೇಲ್ದಂಡೆ ನಿರ್ಮಾಣ ಮಾಡಿ ನಮ್ಮ ಜಿಲ್ಲೆಗೆ ಶುದ್ಧವಾದ ನೀರನ್ನು ಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತಾ ಇದ್ವಿ, ಒತ್ತಾಯ ಮಾಡ್ತಾ ಇದ್ವಿ. ಕೃಷ್ಣಾ ನದಿ ನೀರು